ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರು ಇದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಕೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನಿಗೆ ಹೋಗ್ಬಿಟ್ಟು ಯಾವ ಟಾಪಿಕ್ ಮೇಲೆ ರೀಡಿಂಗ್ ಮಾಡಬೇಕು ಅಂತ ಇವಾಗಲೇ ಹಾಕಿ. ಓಕೆ, ಡೆಫಿನೆಟ್ಲಿ ಫಾಲೋ ಮಾಡ್ತೀನಿ ನಾನು. ಈಚ್ ಆ್ಯಂಡ್ ಎವ್ರಿ ಕಮೆಂಟ್ ನಾನು ಓದ್ತೀನಿ. ಸೊ ಇವಾಗಲೇ ಹೋಗ್ಬಿಟ್ಟು ಹಾಕಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ಆಲ್ರೆಡಿ ಟಾಪಿಕ್ನ ನೋಡಿರ್ತೀರಾ, ಈ ಒಂದು ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ ಅಂದರೆ ಡೆಫಿನೆಟ್ಲಿ ಇದರೊಂದು ಇಂಪಾರ್ಟೆಂಟ್ ಮೆಸೇಜ್ ಇದೆ ನಿಮ್ಮ ಲೈಫ್ ಬಗ್ಗೆ ಅಂತ. ಆಲ್ ರೈಟ್, ಸೊ ಎಸ್, ನೋಡೋಣ ಏನು ಯಾವ ಮೆಸೇಜ್ ಇದೆ ನಿಮಗೆ, ಇಂಪಾರ್ಟೆಂಟ್ ಮೆಸೇಜ್ ಯಾವ ನಿಮ್ಮ ಲೈಫ್ ಸೆಕ್ಟರ್ ಮೇಲಿದೆ. ಲೆಟ್ಸ್ ಸಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಯಾವ್ದಾದ್ರು ಮೆಸೇಜ್ ನಿಮಗೆ ರೆಸೊನೇಟ್ ಆದರೆ ಆ್ಯಂಡ್ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕಬೇಕು. ಆಲ್ ರೈಟ್, ಸೊ ಲೆಟ್ಸ್ ಸಿ ಇಂಪಾರ್ಟೆಂಟ್ ಮೆಸೇಜ್. Let's see. Okay, so guys, 6 of Cups. I don't know why last continuous 3 readings ಇಂದ ನನಗೆ 6 of Cups ಮೆಸೇಜ್ ಬರ್ತಾ ಇದೆ. ಸೊ ಅಗೇನ್ ಇಟ್ಸ್ ಅನ್ ಇಂಡಿಕೇಶನ್ ನಿಮ್ಮ ಪಾಸ್ಟ್ ಲವ್ ಲೈಫ್ ಬಗ್ಗೆ ಇದು ಒಂದು ಮೆಸೇಜ್. 6 of Cups ಅಂದ್ರೆ ನಿಮ್ಮ ಪಾಸ್ಟ್ ಲವ್ ಲೈಫ್ ಆಗುತ್ತೆ. ಪಾಸ್ಟ್ ಅಲ್ಲಿ ನೀವು ನಿಮ್ಮ ಲೈಫಲ್ಲೇ ಮರೆಯಕ್ ಆಗದೆ ಇರೋ ಒಂದು ಪರ್ಸನ್ ಜೊತೆ ಕ್ರಿಯೇಟ್ ಮಾಡಿದ ಒಂದಷ್ಟು ಬ್ಯೂಟಿಫುಲ್ ಮೂಮೆಂಟ್ಸ್, ಬ್ಯೂಟಿಫುಲ್ ಮೆಮೊರೀಸ್. ಇದು ನಿಮ್ಮ ಲವರ್ ಅಥವಾ ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್ ಆಗ್ಬೇಕಂತ ಇಲ್ಲ, ನಿಮ್ಮ ಬೆಸ್ಟ್ ಫ್ರೆಂಡ್, ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡೇ ಆಗಿರಬಹುದು. ಅವ್ರ ಜೊತೆ ಕಳೆದಂತ ಕೆಲವೊಂದೊಂದು ಟೈಮು, ಚೈಲ್ಡ್ಹುಡ್ ಅಲ್ಲಿ ನಿಮಗೆ ಸಿಕ್ಕಂತ ಒಂದು ಗಿಫ್ಟು, ಚೈಲ್ಡ್ಹುಡ್ ಅಲ್ಲಿ ಮರೆಯಕ್ಕೆ ಆಗ್ದಿಲ್ದಿರೋ ಒಂದು ಒಕೇಶನ್ನು. ಚೈಲ್ಡ್ಹುಡ್ ಅಂತಾನೆ ಆಗಿರ್ಬೇಕಂತ ಇಲ್ಲ, ನಿಮ್ಮ ಲಾಸ್ಟ್ ಇಯರು, ಬಿಫೋರ್ ಲಾಸ್ಟ್ ಇಯರ್, 2-3 years ಬ್ಯಾಕ್ ಈ ಥರ ಒಂದು ಸಿಚುವೇಶನ್ ಆಗಿತ್ತು. ಆ ಒಂದು ಸಿಚುವೇಶನ್ ಬಗ್ಗೆ ನಿಮಗೆ ಇಂಪಾರ್ಟೆಂಟ್ ಮೆಸೇಜ್ ಇದೆ. ಆಲ್ ರೈಟ್, ಲೆಟ್ಸ್ ಸಿ ಏನಿದು ಮೆಸೇಜ್. ಲೆಟ್ಸ್ ಸಿ ಗಾಯ್ಸ್. ತುಂಬ ಜನಕ್ಕೆ ಪಾಸ್ಟ್ ರಿಲೇಶನ್ಶಿಪ್ ತುಂಬ ಮ್ಯಾಟರ್ ಆಗ್ತಾ ಇದೆ. ಪಾಸಿಬಿಲಿಟಿ ಇದೆ ಪಾಸ್ಟ್ ಅಲ್ಲಿ ಮುರಿದೋದ ಕೆಲವೊಂದು ಕನೆಕ್ಷನ್ಸ್ ವಾಪಸ್ ಬರೋದು. ಚೈಲ್ಡ್ಹುಡ್ ಅಲ್ಲಿ ನಿಮಗೆ ತುಂಬಾ ಇಷ್ಟ ಆದ ಪರ್ಸನ್, ಇಷ್ಟ ಆದ ಕನೆಕ್ಷನ್ ವಾಪಸ್ ನಿಮಗೆ ಸಿಗೋದು, ಅಥವಾ ಒಂದು ಇಂಪಾರ್ಟೆಂಟ್ ಫ್ರೆಂಡ್ಶಿಪ್ ನಿಮ್ಮ ಲೈಫಲ್ಲಿ ವಾಪಸ್ ಬರೋದು. ಅದೇನು ಅವಾಗ ವರ್ಕ್ ಆಗ್ಲಿಲ್ಲ, ಇವಾಗ ಅದು ವರ್ಕ್ ಆಗೋದು. ಸೊ ಎಸ್, ಐ ಗೆಸ್ ನಿಮಗೆ ಯೂನಿವರ್ಸ್ ಸೆಕೆಂಡ್ ಚಾನ್ಸ್ ಕೊಡ್ತಾ ಇದೆ. 7 of Cups, ಐ ಗೆಸ್ 7 of Pentacles. ಐ ಗೆಸ್ ನೀವು ವೆಯ್ಟ್ ಮಾಡ್ತಾ ಇದ್ರಿ, ಈ ಒಂದು ಸಿಚುವೇಶನ್ ಆಗ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ರಿ. ಯಾವುದೋ ಒಂದು ಕೆಲಸ ನೀವು ಎಫರ್ಟ್ ಹಾಕ್ತಾ ಇದ್ರಿ, ವರ್ಕೌಟ್ ಆಗ್ತಾ ಇರ್ಲಿಲ್ಲ. ಯಾವುದೋ ಒಂದು ಕೆಲಸ ಅದ್ರ ಬಗ್ಗೆ ತುಂಬಾ ನೆನಪಿಸ್ಕೊಂತ ಇದ್ರಿ. ರಿಲೇಶನ್ಶಿಪ್ ಯಾರಿಗೂ ವೆಯ್ಟ್ ಮಾಡ್ತಾ ಇದ್ರಿ ಆಲ್ಮೋಸ್ಟ್ 7 months. ತುಂಬಾ ಜನಕ್ಕೆ 7 months ಅನ್ನಿಸ್ತಾ ಇದೆ. ವೆಯ್ಟ್ ಮಾಡ್ತಾ ಇದ್ರಿ, ಕೆಲವೊಂದೊಂದು ಜನಕ್ಕೆ 7 years ಆಲ್ಮೋಸ್ಟ್ ವೆಯ್ಟ್ ಮಾಡ್ತಾ ಇದ್ರಿ. ಫೈನಲಿ ಆ ಪರ್ಸನ್ ರಿಟರ್ನ್ ಆಗ್ತಾ ಇರೋದು, ಆ ಕನೆಕ್ಷನ್ ರಿಟರ್ನ್ ಆಗ್ತಾ ಇರೋದು ನೋಡ್ತಾ ಇದ್ದೀನಿ ಗೈಸ್. ನೀವು ಪೇಷನ್ಸ್ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ರಿ. ಬಿಕಾಸ್ ಇವ್ರ ಜೊತೆ ನೀವು ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ನ ನೋಡ್ತೀರಾ, ಇವ್ರ ಜೊತೆ ನೀವು ಒಂದು ಸಸ್ಟೈನಬಲ್ ರಿಲೇಶನ್ಶಿಪ್ ನ ನೋಡ್ತೀರಾ. ಸೊ ಆ ಪರ್ಸನ್ ನಿಮ್ಮ ಲೈಫಲ್ಲಿ ರಿಟರ್ನ್ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀನಿ ಗೈಸ್. ದಿಸ್ ಇಸ್ 4 of Wands. ನನಗೆ ಏನ್ ಅನಿಸ್ತಾ ಇದೆ ಅಂದ್ರೆ, ಒಂದು ರಿಲೇಶನ್ಶಿಪ್ ಇತ್ತು ನಿಮ್ಮ ಲೈಫಲ್ಲಿ, ಅದು ಆಲ್ಮೋಸ್ಟ್ ಮ್ಯಾರೇಜ್ ತನಕ ಹೋಗಿತ್ತು. ಆಲ್ಮೋಸ್ಟ್ ನೀವು ಮನೆಯವರಿಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಸಿದ್ರಿ, ಮನೆಯವರೆಲ್ಲ ಆಲ್ಮೋಸ್ಟ್ ಓಕೆ ಅಂದಿದ್ರು, ಮನೆಯವರಿಗೂ ಇಷ್ಟ ಆಗಿತ್ತು, ಮನೆಯವರಿಗೂ ಈ ಪರ್ಸನ್ ಗೊತ್ತು. ಅಟ್ಲೀಸ್ಟ್ ಯಾರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ಗೊತ್ತು, ಡೆಫಿನೆಟ್ಲಿ ನಿಮ್ಮ ಮನೆಯವ್ರಿಗೂ ಈ ಪರ್ಸನ್ ಬಗ್ಗೆ ಗೊತ್ತು. ಸೊ ಆ ಎಲ್ಲರಿಗೂ ಕ್ಲೋಸ್ ಆದ ಒಂದು ರಿಲೇಶನ್ಶಿಪ್, ಆಲ್ಮೋಸ್ಟ್ ಮದ್ವೆ ತನಕ ಹೋದ ಒಂದು ರಿಲೇಶನ್ಶಿಪ್, ಆಲ್ಮೋಸ್ಟ್ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಎಸ್ ಅಂದ ಒಂದು ರಿಲೇಶನ್ಶಿಪ್ ವಾಪಸ್ ನಿಮ್ಮ ಲೈಫಿಗೆ ಬರ್ತಾ ಇದೆ. ತುಂಬಾ ಜನಕ್ಕೆ ಏನ್ ಗೊತ್ತಾ, ಮ್ಯಾರೇಜ್ ನೋಡ್ತಾ ಇದೀನಿ ನಾನು, ನಿಮ್ಮ ಎಕ್ಸ್ ಪಾರ್ಟ್ನರ್ ಜೊತೆ ಮ್ಯಾರೇಜ್ ನೋಡ್ತಾ ಇದೀನಿ. ಎಕ್ಸ್ ಪಾರ್ಟ್ನರಿಗೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಡೆಫಿನೆಟ್ಲಿ ಗಾಯ್ಸ್, ನಿಮ್ಮಿಬ್ರು ಕಾರ್ಡ್ಸ್ ಅಲ್ಲಿ ನಾನೊಂದು ಮ್ಯಾರೇಜ್ ನೋಡ್ತಾ ಇದ್ದೀನಿ, ಒಂದು ರಿಯೂನಿಯನ್ ನೋಡ್ತಾ ಇದ್ದೀನಿ, ಒಂದು ರೀಕಾನ್ಸಿಲಿಯೇಷನ್ ನೋಡ್ತಾ ಇದ್ದೀನಿ. ಇಟ್ಸ್ ಮೋರ್ ಲೈಕ್ ದಿಸ್ ಟೈಮ್ ಬರೀ ನೀವಿಬ್ರು ಅಷ್ಟೇ ಅಲ್ಲ, ಫ್ಯಾಮಿಲೀಸು ಇನ್ವಾಲ್ವ್ ಆಗುತ್ತೆ, ಫ್ಯಾಮಿಲೀಸು ನಿಮಗೆ ಸಪೋರ್ಟ್ ಮಾಡುತ್ತೆ.
ಒಂಥರ ರಿಲ್ಯಾಕ್ಸೇಷನ್ ಫೇಸ್. ತುಂಬಾ ಜನ ಏನು ಇಲ್ಲಿ ಬ್ರೇಕಪ್ ಆಗಿ ತುಂಬಾ ಸತಿ ನಿಮ್ಮ ಎಕ್ಸ್ ನ ನೆನಪಿಸ್ಕೊಂಡು ತುಂಬಾ ಸತಿ ಈ ಪರ್ಸನ್ ವಾಪಸ್ ಬರ್ತಾರಾ, ತುಂಬಾ ಮಿಸ್ ಮಾಡ್ಕೊಂತ ಇದ್ರಿ ತುಂಬಾ ಜನ ಇಲ್ಲಿ. ಸೊ ಐ ಗೆಸ್ ಅದ್ರ ಬಗ್ಗೆ ಇದು ಈ ಒಂದು ಇಂಪಾರ್ಟೆಂಟ್ ಮೆಸೇಜ್. ನಿಮಗೆ ವಾಪಸ್ ಆ ಪರ್ಸನ್ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇರೋದನ್ನ ನೋಡ್ತಾ ಇದೀನಿ. ಇಟ್ಸ್ ಮೋರ್ ಲೈಕ್ ಸೆಲೆಬ್ರೇಷನ್ ಕಾರ್ಡ್ ಇದು. ಅಂದ್ರೆ ನಿಮಗೆ ಯಾವುದೇ ರೀತಿ ಅಡೆತಡೆ ಇರಲ್ಲ ಕನೆಕ್ಟ್ ಆಗೋದಕ್ಕೆ, ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರಲ್ಲ ಮಾತಾಡೋದಕ್ಕೆ. ವಾವ್, ಸೊ ಬ್ಯೂಟಿಫುಲ್ ಗೈಸ್. ಎಟ್ ಎನಿ ಮೂಮೆಂಟ್ ಕ್ಲೇಮ್ ಮಾಡ್ಕೋಬೇಕಂದ್ರೆ ಕಮೆಂಟ್ ಸೆಕ್ಷನ್ 111 ಹಾಕ್ಬೋದು. ಲೆಟ್ಸ್ ಸಿ. 4 of Cups. ಐ ಗೆಸ್ ಇವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡ್ತಾರೆ, ಅಥವಾ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀರಾ. ಅವ್ರು ಇವಾಗ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಸಮ್ವನ್ ಇಸ್ ನೆಗ್ಲೆಕ್ಟಿಂಗ್ ನಿಮ್ಮ ಆಫರ್ ನೆಗ್ಲೆಕ್ಟ್ ಮಾಡ್ತಾ ಇರೋದು, ನಿಮ್ಮ ಮೆಸೇಜ್ ನ ನೆಗ್ಲೆಕ್ಟ್ ಮಾಡ್ತಾ ಇರೋದು. ಡೀಪ್ ಡೌನ್ ಈ ಪರ್ಸನ್ಗೂ ಇಷ್ಟ ಇದೆ ನಿಮ್ ಕಂಡ್ರೆ. ಡೀಪ್ ಡೌನ್ ದೇರ್ ಈಸ್ ಪ್ಯೂರ್ ಲವ್, ಬಟ್ ನೆಗ್ಲೆಕ್ಟ್ ಮಾಡ್ತಾ ಇದಾರೆ ಬಿಕಾಸ್ ಸಿಚುವೇಶನ್ ಹಂಗಿದೆ. ಅಂದ್ರೆ ಕಂಪ್ಲೀಟ್ ಆಗಿ ಟ್ರಸ್ಟ್ ಮಾಡಕ್ ಆಗ್ತಾ ಇಲ್ಲ ಅವ್ರಿಗೆ. ಕಂಪ್ಲೀಟ್ ಆಗಿ ಏನ್ ಆಗ್ತಾ ಇದೆ ಇದಕ್ಕೊಂದು ಕ್ಲಾರಿಟಿ ಸಿಗ್ತಾ ಇಲ್ಲ ಈ ರಿಲೇಶನ್ಶಿಪ್. ಮೇ ಬಿ ಅದೊಂದು ರೀಸನ್ಗೆ ಅವ್ರು ಇವಾಗ ಈ ಒಂದು ಮೂಮೆಂಟಿಗೆ ಇಂಟ್ರೆಸ್ಟ್ ಇಲ್ದಿರೋರ್ ತರ ಆಕ್ಟ್ ಮಾಡ್ತಿರ್ಬೋದು. ನಿಮಗೆ 100% ಅವರು ಇಂಪಾರ್ಟೆನ್ಸ್ ಕೊಡಲ್ಲ, ವ್ಯಾಲ್ಯೂ ಕೊಡಲ್ಲ, ಹಂಗೆಲ್ಲ ಯೋಚನೆ ಮಾಡ್ಕೊಂತ ಇರ್ಬೋದು ಅವ್ರ ಮೈಂಡ್ ಅಲ್ಲಿ. ಬಟ್ ಒಂದು ಕಾರ್ನರ್ ಆಫ್ ದರ್ ಮೈಂಡ್ ನೀವು ಅವ್ರ ಮೈಂಡ್ ಅಲ್ಲಿ ಇದೀರಾ, ನೀವು ಅವ್ರ ಥಾಟ್ಸ್ ಅಲ್ಲಿ ಇದೀರಾ. ಜಸ್ಟ್ ಇವಾಗ ಒಂದು ಕರೆಂಟ್ ಸಿಚುವೇಶನ್ ಅವ್ರು ನೆಗ್ಲೆಕ್ಟ್ ಮಾಡ್ತಾ ಇರ್ಬೋದು. ಕರೆಂಟ್ ಸಿಚುವೇಶನ್ ನಿಮ್ಮ ಮೆಸೇಜಸ್ ನೋಡಿದ್ರು ನೋಡ್ದಿಲ್ದೋರ್ ತರ ಸುಮ್ನೆ ಕೂತಿರ್ಬೋದು. ಅಂದ್ರೆ ನೋಟಿಫಿಕೇಶನ್ಸ್ ಅಲ್ಲಿ ನೋಡ್ತಾರೆ ನಿಮ್ಮ ಮೆಸೇಜಸ್ ನ, ಬಟ್ ಕೈಂಡ್ ಆಫ್ ಸ್ಪೇಸ್ ಬೇಕು ಅವ್ರಿಗೆ, ಆ ತರ ಯೋಚನೆ ಆಗ್ತಾ ಇದೆ ಇಲ್ಲಿ. ಸೊ ಲೆಟ್ಸ್ ಸಿ. ದೇರ್ ಈಸ್ 8 of Swords. ದಿಸ್ ಇಸ್ ಯು. ಐ ಗೆಸ್ ನಿಮಗೊಂದು ಕಾನ್ಫಿಡೆನ್ಸ್ ಬೇಕು ಗೈಸ್. ಯಾರೆಲ್ಲ ಈ ಮೆಸೇಜ್ ನೋಡ್ತಾ ಇದ್ದೀರಾ, ನಿಮ್ಮ ಪರ್ಸನ್ ಡೈರೆಕ್ಟ್ ಕಮ್ಯುನಿಕೇಶನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಡೈರೆಕ್ಟ್ ನೀವು ಎಕ್ಸ್ಪ್ರೆಸ್ ಮಾಡಿದ್ರೆ ಅದನ್ನ ಮೇ ಬಿ ಇಂಪಾರ್ಟೆನ್ಸ್ ಕೊಡ್ಬೋದು. ಅಲ್ಲಿ ಏನಿದೆ, ಸಿಚುವೇಶನ್ ಏನಿದೆ, ನಿಮ್ ಫೀಲಿಂಗ್ಸ್ ಏನಿದೆ ಅದಕ್ಕೊಂದು ಕ್ಲಾರಿಟಿ ಕೊಡಿ. ಬಿಕಾಸ್ ನಿಮ್ಮ ಪರ್ಸನ್ ಏನಿದ್ದಾರೆ ಅವ್ರಿಗೆ 50-50 ಮೈಂಡ್ ಸೆಟ್ ಅಲ್ಲಿ ಇದಾರೆ ಅವರು. ಅಂದ್ರೆ ನಿಮ್ ಬಗ್ಗೆ 50-50 ಮೈಂಡ್ ಸೆಟ್ ಅಲ್ಲಿ ಇದಾರೆ. ಇವ್ರನ್ನ ನಂಬೋದಾ, ಇವ್ರ ಎಮೋಷನ್ಸ್ ನಿಜವಾಗ್ಲೂ ಅಷ್ಟೊಂದು ಸ್ಟ್ರಾಂಗ್ ಆಗಿ ಇದೆಯಾ, ನಾನು ಇವ್ರನ್ನ ಕೌಂಟ್ ಮಾಡ್ಬೋದಾ ಲಾಂಗ್ ಟರ್ಮ್ ಫ್ಯೂಚರ್ಗೆ, ಹಿಂಗೆಲ್ಲ ಒಂದಷ್ಟು ಕ್ವೆಶನ್ಸ್ ಇದೆ. ಮೇ ಬಿ ಅದೊಂದು ರೀಸನ್ಗೆ. ಐ ಡೋಂಟ್ ನೋ, ಯಾವಾಗ ನೀವು ಕಾನ್ಫಿಡೆಂಟ್ ಆಗಿ ಕನೆಕ್ಷನ್ ಬಗ್ಗೆ ಮುಂದೆ ನುಗ್ಬೇಕಿತ್ತು ಆ ಮೂಮೆಂಟ್ ಅಲ್ಲಿ ನೀವು ನುಗ್ಗಿಲ್ಲ ಅನ್ಸುತ್ತೆ. ಯಾವಾಗ ನೀವು ಕಾನ್ಫಿಡೆಂಟ್ ಆಗಿ ಇರ್ತೀರಾ ಈ ಕನೆಕ್ಷನ್ ಬಗ್ಗೆ ಅಂದಾಗ ಮೇ ಬಿ ನೀವು ಆ ಮೂಮೆಂಟ್ ಅಲ್ಲಿ ಆ ಟೈಮಲ್ಲಿ ಕಾನ್ಫಿಡೆಂಟ್ ಆಗಿ ಇರಕ್ ಆಗ್ಲಿಲ್ಲ. ಮೇ ಬಿ ನಿಮಗೆ ಒಂದ್ ಸ್ವಲ್ಪ ಭಯ ಇತ್ತು, ಒಂದ್ ಸ್ವಲ್ಪ ಡಿಸೈಡೆಡ್ ಆಗಿರ್ಲಿಲ್ಲ ನೀವು ಈ ರಿಲೇಶನ್ಶಿಪ್ ಬಗ್ಗೆ. ಆಕ್ಚುಲಿ ನಿಮಗೆ ಒಂದು ಕಾನ್ಫಿಡೆಂಟ್ ಇರ್ಲಿಲ್ಲ ಆ ಒಂದು ಮೂಮೆಂಟ್ ಅಲ್ಲಿ, ನೀವಿಬ್ರು ಕನೆಕ್ಷನ್ ಅಲ್ಲಿ ಇರ್ಬೇಕಾದ್ರೆ ಅಥವಾ ಮಾತಾಡಿಸ್ತಿರ್ಬೇಕಾದ್ರೆ ನಿಮಗೆ ಒಂದು ಕನ್ಫರ್ಮೇಶನ್ ಇರ್ಲಿಲ್ಲ ವೆದರ್ ಅದು ಲವ್ ಎಮೋಷನ್ಸ್ ಜಸ್ಟ್ ಫ್ರೆಂಡ್ಶಿಪ್ ಅಂತ. ಬಟ್ ಇವಾಗ ನಿಮಗೊಂದು ಕ್ಲಾರಿಟಿ ಇದೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಜಸ್ಟ್ ಕಾನ್ಫಿಡೆಂಟ್ ಆಗಿ ಹೇಳಿ, ಏನ್ ಅನ್ಸ್ತಾ ಇದೆ ಅದನ್ನ ಕಾನ್ಫಿಡೆಂಟ್ ಆಗಿ ಹೇಳಿ. ಬಿಕಾಸ್ ನಿಮ್ಮ ಒಂದು ಪರ್ಸನಾಲಿಟಿಯಿಂದ ಅವ್ರಿಗಲ್ಲಿ ಕನ್ಫ್ಯೂಷನ್ ಆಗಿತ್ತು ಒಂದ್ ಪಾಯಿಂಟ್ ಅಲ್ಲಿ. ಇವ್ರ ಲವ್ ಇದು ಫೀಲಿಂಗ್ಸ್ ಎಮೋಷನ್ಸ್ ಏನಿದು, ಮೇ ಬಿ ಅದೊಂದು ಕಾರಣಕ್ಕೆ ಅವ್ರ ಸೈಡ್ ಇಂದನೂ ಏನು ಒಂದು ಗ್ಯಾರಂಟಿ ಕೊಡಕ್ ಆಗಿರ್ಲಿಲ್ಲ. ಐ ಗೆಸ್ ಇವಾಗ ಮತ್ತೆ ನಿಮ್ ಸೈಡ್ ಇಂದಾನೇ ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ನೀವಿದ್ರೆ, ನಿಮ್ ಸೈಡ್ ಇಂದಾನೇ ನಾನು ಅಪ್ರೋಚ್ ಮಾಡ್ಬೇಕಾ ಬೇಡವಾ, ನಾನು ಎಕ್ಸ್ಪ್ರೆಸ್ ಮಾಡ್ಬೇಕಾ ಬೇಡವಾ, ಹಿಂಗಿದ್ರೆ ಎಗೇನ್ ಈ ರಿಲೇಶನ್ಶಿಪ್ ಮತ್ತೆ ಪ್ರಾಬ್ಲಮ್ಯಾಟಿಕ್ ಆಗತ್ತೆ. ಏನಿದೆ ಡೈರೆಕ್ಟ್ ಆಗಿ ಹೇಳಿ, ಹೆಸಿಟೆಂಟ್ ಮಾಡಬೇಡಿ. ವರ್ಕೌಟ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ, ಬಟ್ ಐ ಗೆಸ್ ಡೈರೆಕ್ಟ್ ಆಗಿ ಹೇಳಿ. ಬಿಕಾಸ್ ನಿಮ್ಮಿಬ್ರು ಮಧ್ಯೆ ಇರೋದು, ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಗಾಯ್ಸ್. ಯಾರೆಲ್ಲ ನೋಡ್ತಾ ಇದ್ದೀರಾ, ನೀವು ಆಕ್ಚುಲಿ ವೆಯ್ಟ್ ಮಾಡ್ತಾ ಇದ್ದೀರಾ ಒಂದು ಆಪರ್ಚುನಿಟಿಗೆ ಅವ್ರ ಜೊತೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ, ಹೇಳ್ಕೊಳಕ್ಕೆ ನಿಮ್ಮ ಫೀಲಿಂಗ್ಸ್ ನ ವೆಯ್ಟ್ ಮಾಡ್ತಾ ಇದ್ದೀರಾ. ಅಟ್ಲೀಸ್ಟ್ ಆ ಆಪರ್ಚುನಿಟಿ ಬಂದಾಗ ಸ್ಟೆಪ್ ಬ್ಯಾಕ್ ಆಗಬೇಡಿ, ಕಾನ್ಫಿಡೆಂಟ್ ಆಗಿ ಮುಂದೆ ಹೋಗಿ ಹೇಳಿ. ಐ ಗೆಸ್ ಅವ್ರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ, ಯಾವಾಗಾದ್ರೂ ಕ್ಲಾರಿಟಿ ಸಿಗುತ್ತೆ. ಸೊ ದಿಸ್ ಇಸ್ ವಾಟ್ ಮೆಸೇಜ್, ನಿಮಗೆ ಇಂಪಾರ್ಟೆಂಟ್ ಮೆಸೇಜ್. ಡೆಫಿನೆಟ್ಲಿ ತಲೆಯಲ್ಲಿ ಇಟ್ಕೊಳ್ಳಿ. ಎಲ್ಲ ಗೈಡೆನ್ಸ್ ಹೇಳಾಯ್ತು. ಎಟ್ ಎನಿ ಮೂಮೆಂಟ್ ಈ ಮೆಸೇಜ್ ನ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು ಅಂತ ಹೇಳ್ತಾ, ಎಸ್ ಗಾಯ್ಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.